ಅಮೆರಿಕ ಇರಾನ್ ವಿರುದ್ಧ ಘೋಷಣೆ ಮಾಡಿರುವಂಥ ಎಕಾನಮಿಕ್ ಡಿ-ಡೇ ಎನ್ನುವಂಥ ಘೋಷಣೆ. ನೀವು ನೋಡಿ, ಯಾವ ಇರಾನ್ ವಿರುದ್ಧ ಅಮೆರಿಕ ಹೆಚ್ಚು ಕಡಿಮೆ 73 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. 73 ವರ್ಷಗಳಿಂದ. ಎಲ್ಲಿಂದ? 1953ರಿಂದ 2026 ಈ ಅವಧಿಯನ್ನು ನೀವು ಕೌಂಟ್ ಮಾಡಿದರೆ ಹೆಚ್ಚು ಕಡಿಮೆ 73 ವರ್ಷ. ಮೊದಲ ಹಂತದಲ್ಲಿ ಅಲ್ಲಿಯ ನಾಯಕತ್ವವನ್ನು ಬದಲಾವಣೆ ಮಾಡಿ ಇರಾನ್ಗೆ ಪೆಟ್ಟು ಕೊಡಬೇಕು. ಆ ಮುಖಾಂತರ ನನ್ನ ಕಾರ್ಯಕಲಾಪಗಳು ಮಧ್ಯಪ್ರಾಚ್ಯದಲ್ಲಿ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುವಂಥ ಉದ್ದೇಶ ಅಮೆರಿಕದ್ದಾಗಿತ್ತು. ಆ ಕಾರಣಗಳಿಗಾಗಿ ಅಲ್ಲಿದ್ದಂತಹ ಒಬ್ಬ ರಾಜನನ್ನು ಕೆಳಗಿಳಿಸಿ, ಅಲ್ಲಿದ್ದಂತಹ ಸರ್ಕಾರವನ್ನು ಕೆಳಗಿಳಿಸಿ ಮತ್ತೊಂದು ಸರ್ಕಾರವನ್ನು ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಆ ಸರ್ಕಾರವು ಕೂಡ 79 ಅಥವಾ 78 ಆಸುಪಾಸಿಗೆ ಕೈ ಕೊಟ್ಟಾಗ ಅಮೆರಿಕ ಮತ್ತೊಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಕುಂದಿರಿಸಬೇಕು ಅನ್ನೋ ಪ್ರಯತ್ನವನ್ನು ಪಟ್ಟಿತ್ತು. ಅದು ವಿಫಲವಾಗಿ ಅಮೆರಿಕದ ನೀತಿ ನಿಯಮಗಳ ವಿರುದ್ಧ ಆ ತತ್ವ ಸಿದ್ಧಾಂತವನ್ನು ಹೊಂದಿದ್ದಂಥ ಒಂದು ನಾಯಕತ್ವ ಇರಾನ್ನಲ್ಲಿ ಉಗಮವಾಯಿತು. ಅದೇ ಇರಾನ್ನಲ್ಲಿ 79ರಲ್ಲಿ ಕ್ರಾಂತಿ ಆದ ನಂತರ ಅಯತಲ್ಲಾ ಅಲಿ ಖಮೇನಿ ಅಧಿಕಾರಕ್ಕೆ ಬಂದಿದ್ದು. ಅಲ್ಲಿಂದ ಎರಡನೇ ಹಂತದ ಹೋರಾಟ ಅಮೆರಿಕದ್ದು ಇರಾನ್ನ ವಿರುದ್ಧ ಶುರುವಾಯಿತು. ಆ ಹೋರಾಟ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ. ನೀವು ಒಂದು ಕಡೆ ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಮಾಡೋದು, ಸೈನಿಕರನ್ನು ಹತ್ಯೆ ಮಾಡೋದು, ಮೂಲಭೂತ ಸೌಕರ್ಯಗಳನ್ನು ಹಾನಿ ಮಾಡೋದು, ಇವೆಲ್ಲವೂ ಕೂಡ ಯುದ್ಧದ ಭಾಗವಾದರೆ ಇರಾನ್ ವಿರುದ್ಧ ಅಮೆರಿಕ ಅನುಕರಣೆ ಮಾಡ್ತಾ ಇರುವಂಥ ಮತ್ತೊಂದು ತಂತ್ರ ಯಾವುದು ಅಂತ ಹೇಳಿದರೆ ಅದು ಆರ್ಥಿಕ ದಿಗ್ಬಂಧನ. ಆರ್ಥಿಕ ದಿಗ್ಬಂಧನ ಅನ್ನುವಂಥ ಒಂದು ಅಸ್ತ್ರವನ್ನು ತನ್ನ ಬಳಿ ಇಟ್ಟುಕೊಂಡಿರುವಂಥ ಅಮೆರಿಕ ಯಾವಾಗ ತನಗೆ ಮನಸ್ಸೋ ಇಚ್ಛೆ ಬರುತ್ತೋ ಅದನ್ನು ಘೋಷಣೆ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. 2018ರಲ್ಲಿ ಆ ಒಪ್ಪಂದ, 15ರಲ್ಲಿ ಆದಂಥ ಒಪ್ಪಂದದಿಂದ ಹೊರಗಡೆ ಬಂದು 18ರಲ್ಲಿ ಆರ್ಥಿಕ ದಿಗ್ಬಂಧನಗಳು ಬಂತು. ಒನ್ಸ್ ಅಗೇನ್ ಇದೀಗ ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಎಕಾನಮಿಕ್ ಡಿ-ಡೇ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಏನಿದು ಎಕಾನಮಿಕ್ ಡಿ-ಡೇ? ಹಾಗಾದರೆ ಇದರಿಂದ ಇರಾನ್ ಮೇಲೆ ಮತ್ತು ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡುವಂಥ ದೇಶಗಳಿಗೆ ಏನು ಪರಿಣಾಮ ಬೀರುತ್ತೆ? ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ನ ಮಿತ್ರ ದೇಶ ಆಗಿರುವಂಥ ಅಮೆರಿಕದ ಪರಮ ಶತ್ರು ಅಂತ ಕರೆಸಿಕೊಳ್ಳುವಂಥ ಚೀನಾ ಇರಾನ್ನ ಜೊತೆಗೆ ಅತಿ ಹೆಚ್ಚು ವ್ಯಾಪಾರ ವಹಿವಾಟವನ್ನು ಮಾಡುತ್ತೆ. ಚೀನಾದ ವ್ಯಾಪಾರ ವಹಿವಾಟನ್ನು ಕೂಡ ದೊಡ್ಡಣ್ಣ ನಿಯಂತ್ರಣ ಮಾಡ್ತಾನ. ಏನಾಗುತ್ತೆ? ಇದಕ್ಕೆ ಇರಾನ್ ಪ್ರತಿಕಾರವಾಗಿ ಏನು ಹೇಳಿಕೆ ಕೊಡ್ತು? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಎಕಾನಮಿಕ್ ಡಿ-ಡೇ ಘೋಷಣೆ ಡೊನಾಲ್ಡ್ ಟ್ರಂಪ್ನಿಂದ. ಇರಾನ್ನ ಆಡಳಿತವನ್ನೇ ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಯುದ್ಧವನ್ನು ಶುರು ಮಾಡಿದಂತಹ ಅಮೆರಿಕ ಹೆಚ್ಚು ಕಡಿಮೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಂತ್ಯಕ್ಕೆ ಬಂದು ನಿಂತುಬಿಡ್ತು. ಅಮೆರಿಕ ಭಾವಿಸಿದ್ದು ಈ ಯುದ್ಧ ಕೆಲವೇ ದಿನಗಳಲ್ಲಿ ಅಂತ್ಯ ಆಗುತ್ತೆ. ಯಾಕಂದರೆ ಎರಡು ಪ್ರಬಲ ದೇಶಗಳು ಸೇರಿಕೊಂಡು ಒಂದು ಪುಟ್ಟ ದೇಶದ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ, ನಮ್ಮ ದಾಳಿಗೆ ಇರಾನ್ ಪತ್ರಗಟ್ಟಿ ಹೋಗ್ಬಿಡುತ್ತೆ ಅನ್ನುವಂತಹ ಪರಿಕಲ್ಪನೆ ಯಾರಿಗಿತ್ತು? ಅದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸೈನ್ಯ ಪೆಂಟಗನ್ಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇರಾನ್ ಇವತ್ತು ಪ್ರತಿರೋಧವನ್ನು ಒಡ್ತಾ ಇದೆ. ಇದೀಗ ಇರಾನನ್ನು ಕಟ್ಟಿ ಹಾಕಬೇಕು ಅನ್ನುವ ಕಾರಣಗಳಿಗಾಗಿ ಆರ್ಥಿಕ ದಿಗ್ಬಂಧನವನ್ನು ಮತ್ತೊಂದು ಹಂತಕ್ಕೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ನಾನು ನಿನ್ನೆಯೂ ಕೂಡ DNA ಹೇಳಿದೆ, ರಷ್ಯಾವನ್ನು ಕಟ್ಟಿ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಕೇವಲ ರಷ್ಯಾದ ವಿರುದ್ಧ ಮಾತ್ರ ಆರ್ಥಿಕ ದಿಗ್ಬಂಧನ ಅಲ್ಲ, ರಷ್ಯಾದ ಜೊತೆಗೆ ಯಾವ್ಯಾವ ದೇಶಗಳು ವ್ಯಾಪಾರವನ್ನು ಮಾಡ್ತಾರೋ, ಅವರಿಂದ ಯಾರು ತೈಲ ಖರೀದಿ ಮಾಡ್ತಾರೋ ಅವರ ಮೇಲೆ ದಂಡನಾತ್ಮಕವಾದಂಥ ಸುಂಕವನ್ನು ವಿಧಿಸುವ ಹಂತಕ್ಕೆ ಪಾಶ್ಚಿಮಾತ್ಯ ದೇಶಗಳು ಕೂಡ ಹೋಗಿತ್ತು, ಅಮೆರಿಕ ಕೂಡ ಹೋಗಿತ್ತು. ಅದೇ ತಂತ್ರವನ್ನು ಇರಾನ್ ವಿರುದ್ಧವೂ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದೆ ಹೋಗ್ತಾ ಇದ್ದಾರೆ. ಇದನ್ನ ಆರ್ಥಿಕ ಭಯೋತ್ಪಾದನೆ ಅಂತ ಇರಾನ್ ಕರೀತಾ ಇದ್ರೆ, ಅತ್ತ ಹೌತಿ ಪಡೆಗಳು ಸೌದಿ ಅರೇಬಿಯಾದ ವಿರುದ್ಧ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸೌದಿ ಅರೇಬಿಯಾ ಹೌತಿಗಳ ಮೇಲೆ ದಾಳಿ, ಹೌತಿಗಳಿಂದ ಸೌದಿ ಅರೇಬಿಯಾದ ಮೇಲೆ ದಾಳಿ. ಈ ದಾಳಿ ಪ್ರತಿದಾಳಿಯ ಭಾಗವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹಾಗಾದರೆ ಏನೇನಾಯಿತು? ಮೊದಲ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇರಾನ್ ಪತನಕ್ಕೆ ಇದೀಗ ಅಮೆರಿಕ ಶಪಥ ಮಾಡಿದೆ. ಸಹಜವಾಗಿ ಪರಮಾಣು ಕಾರ್ಯಕ್ರಮ ಆಗಬಾರದು ಅನ್ನುವ ಕಾರಣಕ್ಕಾಗಿ ಯುದ್ಧ ಶುರುವಾಯಿತು. ಅಲ್ಲಿಂದ ಶುರುವಾದಂಥ ಈ ಬೆಳವಣಿಗೆ ಇವತ್ತು ಬಂದು ನಿಂತಿರೋದು ಹಾರ್ಮುಜ್ ಜಲಸಂಧಿಯ ತನಕ ಬಂದು ನಿಂತಿದೆ. ಈ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇರಾನ್ ಇತಿಹಾಸದಲ್ಲಿ ಅತ್ಯಂತ ಕಠಿಣ ಆರ್ಥಿಕ ದಿಗ್ಬಂಧನ ವಿಧಿಸೋದಕ್ಕೆ ಅಮೆರಿಕ ಮುಂದಾಯಿತು. ಶ್ವೇತಭವನ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. 1 to 1
1 ಪಂಚ್ ಕೊಡೋದಕ್ಕೆ US ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಕಡೆಯಿಂದ ಎಲ್ಲವೂ ಕೂಡ ಆಗಿದೆ. ಆರ್ಥಿಕ ದಿಗ್ಬಂಧನ, ನೌಕಾ ದಿಗ್ಬಂಧನ ಎರಡು ಕಡೆಯೂ ಕೂಡ ಅಟ್ಯಾಕ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ನಾನು ನಿನ್ನೆಯೂ ಕೂಡ ಹೇಳಿದೆ, ಇಷ್ಟು ದಿನಗಳ ಕಾಲ ಅಮೆರಿಕಾದವರು ಇರಾನ್ ಮೇಲೆ ಹೇರಿದ್ದಂಥ ಆರ್ಥಿಕ ದಿಗ್ಬಂಧನಗಳು ಬೇರೆ ತರನಾಗಿತ್ತು. ಇವತ್ತು ಇರಾನ್ ವಿರುದ್ಧ ಅಮೆರಿಕ ಹೇರ್ತಾ ಇರುವಂಥ ಆರ್ಥಿಕ ದಿಗ್ಬಂಧನಗಳು ಬೇರೆ ರೀತಿಯಾಗಿದೆ. ನೀವು ಕೇವಲ ಆರ್ಥಿಕ ದಿಗ್ಬಂಧನ ಇಷ್ಟು ದಿನಗಳ ಕಾಲ ಇರಾನ್ಗೆ ಮಾತ್ರ ಸೀಮಿತ ಆಗ್ತಾ ಇತ್ತು, ಅಲ್ಲೊಂದು ಇಲ್ಲೊಂದು ಹಡಗುಗಳ ಓಡಾಟವೂ ಕೂಡ ಆಗ್ತಾ ಇತ್ತು. ಆದರೆ ಈ ಬಾರಿ ಕಠಿಣ ನೌಕಾ ದಿಗ್ಬಂಧನವನ್ನು ಹೇರಿ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದೇ ಒಂದು ಹಡಗು ಕೂಡ ಇರಾನ್ನ ಬಂದರ್ನಿಂದ ಆಚೆ ಹೋಗದಂತೆ ಕಠಿಣ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರೋದು ಅದು ಅಮೆರಿಕಾದವರು. ಆ ಕಾರಣಗಳಿಗಾಗಿ ಇದನ್ನು ಅವರು ಹೇಳ್ತಾ ಇದ್ದಾರೆ ಎಕಾನಮಿಕ್ ಡಿ-ಡೇ ಅಂತ ಘೋಷಣೆ ಮಾಡಿಕೊಳ್ಳೋ ಮುಖಾಂತರ. ಯಾವ ಕಾರಣಕ್ಕಾಗಿ? ಒಂದು, ಇರಾನ್ನ ಆರ್ಥಿಕತೆಯನ್ನು ಬುಡಮೇಲು ಮಾಡಬೇಕು ಅನ್ನೋದು. ಎರಡನೇದ್ದು, ಆರ್ಥಿಕವಾಗಿ ಇರಾನ್ ಎನ್ನುವಂತಹ ದೇಶವನ್ನ ಏಕಾಂಗಿಯಾಗಿ ಮಾಡಬೇಕು ಎನ್ನುವಂಥ ಪರಮ ಉದ್ದೇಶ ಇರಾನ್ನದ್ದಿದೆ ಅಂತ. ಈಗ ನಾನು ಅವಾಗಲೇ ಒಂದು ಪ್ರಶ್ನೆ ಹೇಳಿದೆ, ಆ ವಿಚಾರಕ್ಕೆ ನಾನು ಡೀಟೇಲಿಗೆ ಬರ್ತೀನಿ. ಆದರೆ ಭಾರತ ಸೇರಿದಂತೆ, ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳು ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡ್ತಾರೆ. ಭಾರತ ಸಹಜವಾಗಿ ಒಪ್ಪಿ ಸಹಜವಾಗಿ ತನ್ನ ವ್ಯಾಪಾರ ವಹಿವಾಟವನ್ನು ಮೊಟಕುಗೊಳಿಸಿದ್ರು ಕೂಡ ಚೀನಾದಂಥ ದೇಶವನ್ನು ಅಮೆರಿಕ ಹೆಂಗೆ ಮೊಟಕುಗೊಳಿಸೋದಕ್ಕೆ ಸಾಧ್ಯ ಇದೆ? ಎಲ್ಲ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಇವೆಲ್ಲದರ ನಡುವೆ ಯುದ್ಧದ ಬದಲಿಗೆ ಆರ್ಥಿಕ ದಿಗ್ಬಂಧನವನ್ನು ಅಮೆರಿಕಾದವರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ಬರುತ್ತೆ. ನಾವು DNA ಒಂದು 2 ತಿಂಗಳ ಹಿಂದೆ ಒಂದು ಸುದ್ದಿ ನೋಡಿದ್ವಿ. ಅಮೆರಿಕಾದ ಕೆಲ ರಾಜತಾಂತ್ರಿಕ ವಿಶ್ಲೇಷಕರು ಹೇಳಿದ್ರು, ನೀವು ಯಾವುದಾದ್ರೂ ಒಂದು ದೇಶದ ಮೇಲೆ ಸತತ ಅನೇಕ ವರ್ಷಗಳ ಕಾಲ ಈ ರೀತಿಯಾಗಿ ಆರ್ಥಿಕ ದಿಗ್ಬಂಧನವನ್ನು ಹೇರಿ ಅವರನ್ನು ನಾವು ಯುದ್ಧದಲ್ಲಿ ಸೋಲಿಸ್ತೀವಿ ಅನ್ನೋದು ಕೇವಲ ಕಲ್ಪನೆ ಮಾತ್ರ, ಅದು ವಾಸ್ತವ ಭೂಮಿಯಲ್ಲಿ ಅಸಾಧ್ಯವಾದಂಥ ಮಾತು ಅಂತ ಅಮೆರಿಕಾದಿಂದ ಬಂದಂಥ ಅಭಿಪ್ರಾಯ ಆಗಿತ್ತು. ಯಾಕೆ? ಅವರು ಕೊಟ್ಟಂಥ ವಿಶ್ಲೇಷಣೆ, ನೀವು ಒಂದು ದೇಶದ ವಿರುದ್ಧ ಈ ರೀತಿಯಾಗಿ ಕಠಿಣ ದಿಗ್ಬಂಧನಗಳನ್ನು ಹೇರಿದಾಗ ಆ ದೇಶದ ಪ್ರಜೆಗಳು ಶತ್ರು ದೇಶದ ವಿರುದ್ಧ ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೆ ನೀವು ಒಂದು ಅನುಕೂಲ ಮಾಡಿಕೊಟ್ಟಂತೆ ಆಗುತ್ತೆ, ಅವರಲ್ಲಿ ಒಗ್ಗೂಡುವಿಕೆಯನ್ನು ನೀವು ಪ್ರಚೋದನೆ ಮಾಡಿದಂಗೆ ಆಗುತ್ತೆ, ಇದು ಯುದ್ಧದಲ್ಲಿ ಅವರನ್ನು ಮಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ. ಬಟ್ ಅಮೆರಿಕ ಇವತ್ತು ಯುದ್ಧದ ಬದಲಾಗಿ ಆರ್ಥಿಕ ದಿಗ್ಬಂಧನವನ್ನೇ ಚಾಯ್ಸ್ ಮಾಡಿಕೊಳ್ತಾ ಇದೆ. ಯಾಕೆ ಕಾರಣ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಅಮೆರಿಕಾದ ಸೇನಾಪಡೆಗಳು ಬಂದು ಇರಾನ್ನಲ್ಲಿ ಯುದ್ಧ ಮಾಡಬೇಕು, ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕಾದ ಸೆನೆಟ್ನ ಒಪ್ಪಿಗೆ ಪಡೆದುಕೊಳ್ಳಬೇಕು. ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಆಕ್ರೋಶ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅನೇಕ ಬಾರಿ ಹೇಳಿಬಿಟ್ಟಿದ್ದೀನಿ, ವಿಯೆಟ್ನಾಂ ಯುದ್ಧ, ಅದಾದ ನಂತರ ಇರಾಕ್ ಯುದ್ಧ, ಈ ಎಲ್ಲ ಯುದ್ಧಗಳಿಂದ ಅಮೆರಿಕ ಕೊನೆಗೆ ಪಡೆದುಕೊಂಡಿದ್ದು ಸೋಲು ಮತ್ತು ಕೊನೆಗೆ ತಾವು ಪಡೆದುಕೊಂಡಿದ್ದು ಬಹುದೊಡ್ಡ ಲಾಸ್ ಅನ್ನು ಪಡೆದುಕೊಂಡಿದೆ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಸದ್ಯಕ್ಕಿರೋದು ಬೇಡ, ನೇರವಾದಂಥ ಯುದ್ಧ ಬೇಡ, ಅದರ ಬದಲಾಗಿ ಇಂಥದ್ದೊಂದು ಆರ್ಥಿಕ ದಿಗ್ಬಂಧನವನ್ನು ಹೇರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಇರಾನ್ ವಿರುದ್ಧ ಆರ್ಥಿಕ ದಿಗ್ಬಂಧನವನ್ನು ಹೇರೋದರ ಬದಲಾಗಿ ಏನೋ ಹೇರಿಬಿಡ್ತೀರಿ, ಆದರೆ ಇದು ಕೇವಲ ಇರಾನ್ಗೆ ಮಾತ್ರ ಪರಿಣಾಮ ಆಗೋಲ್ಲ, ಬದಲಾಗಿ ಪಶ್ಚಿಮ ಏಷ್ಯಾದಲ್ಲಿ ಮತ್ತೊಂದು ಅವಿಹಾಯಿತ ಘಟನೆಗೆ ಇದೆಲ್ಲ ಸಾಕ್ಷಿ ಆಗ್ಬೋದು ಅಂತ ಅನೇಕ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದು ಮೊದಲ ಬೆಳವಣಿಗೆ. ಇನ್ನು ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕದ್ದು ಆರ್ಥಿಕ ಭಯೋತ್ಪಾದನೆ ಅಂತ ಇರಾನ್ ಅವರು ಕರೆ ಕೊಟ್ಟಿರು. ಆರ್ಥಿಕ ಭಯೋತ್ಪಾದನೆ, ಅಮೆರಿಕದ ನಿರ್ಬಂಧಗಳ ವಿರುದ್ಧ ಇರಾನ್ ವಿದೇಶಾಂಗ ಇಲಾಖೆ ಎಲ್ಲ ತಿರುಗಿಬಿಡ್ತು. ನಾನು ನಿನ್ನೆಯೂ ಕೂಡ ಇದನ್ನು ಹೇಳಿದೆ. ಅಬ್ಬಾಸ್ ಅರಾಗ್ಜಿ ಇದರ ವಿರುದ್ಧ ಎಲ್ಲ ಮಾತನಾಡಿದ್ರು. ಇದು ಮಾನವೀಯತೆಯ ವಿರುದ್ಧದ ಅಪರಾಧ ಅಂತ ಇರಾನ್ ಆಕ್ರೋಶ ಹೊರ ಹಾಕ್ತು. ಅಮೆರಿಕಾದಲ್ಲಿನ ಆರ್ಥಿಕ ಬಿಕ್ಕಟ್ಟು ಮರೆಮಾಚುವುದಕ್ಕೆ ಟ್ರಂಪ್ ಹೂಡಿರುವ ತಂತ್ರನ ಅನ್ನುವಂಥ ಪ್ರಶ್ನೆ ಎಲ್ಲ ಇದೆ. 73 ವರ್ಷಗಳ ಹಗೆತನದ ಮುಂದುವರೆದ ಭಾಗ ಅಂತ ಟೆಹರಾನ್ ಅವರು ಕೊಟ್ಟಿರುವಂಥ ಹೇಳಿಕೆ. ನಾನು ಹೇಳಿದೆ, ಹೆಚ್ಚು ಕಡಿಮೆ ಆಗಸ್ಟ್ 19, 1953 ಅಲ್ಲಿದ್ದಂಥ ಸರ್ಕಾರವನ್ನು ಇರಾನ್ನ ಪ್ರಧಾನಿ ಮೊಹಮ್ಮದ್ ಮೊಸಾದೆಕ್ ಅವರನ್ನು ಕೆಳಗಿಳಿಸಿ ಶಾ ಪಹಲ್ವಿ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ರಾಜನನ್ನಾಗಿ ಮಾಡಿ ಅಮೆರಿಕ ತಾನು ಹೇಳಿದಂಥ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬಂದ ಅಂತ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು. ಆ ಸಂತೋಷ ಕೇವಲ 25-26 ವರ್ಷಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಒನ್ಸ್ ಅಗೇನ್ ಇಸ್ಲಾಮಿಕ್ ಕ್ರಾಂತಿ ಇರಾನ್ನಲ್ಲೇ ಆಯಿತು. 79ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಮತ್ತೊಂದು ಅಧ್ಯಾಯ ಶುರುವಾಯಿತು ಅಂತ ನಾನು ಅವಾಗಲೇ ಹೇಳಿದೆ. ಇದೀಗ 73 ವರ್ಷಗಳು ತುಂಬಿರುವ ಹಿನ್ನೆಲೆ ಇರಾನ್ ಈ ಹೊಸ ನಿರ್ಬಂಧಗಳನ್ನು 73 ವರ್ಷಗಳ ಹಗೆತನದ ಮುಂದುವರೆದ ಭಾಗ ಅಂತ ಹೇಳ್ತಾ ಇದೆ. ಅಂದರೆ ನೀವು ಅವತ್ತು ಪೆಟ್ರೋಲಿಯಂ ನ್ಯಾಷನಲೀಕರಣ ಮಾಡಿದ್ದರ ಕಾರಣಗಳಿಗಾಗಿ, ಅಂದರೆ ರಾಷ್ಟ್ರೀಕರಣ ಮಾಡಿದ್ದರ ಕಾರಣಗಳಿಗಾಗಿ ಬ್ರಿಟನ್ ಸೇರಿದಂತೆ ಅಮೆರಿಕ ನಮ್ಮ ವಿರುದ್ಧ ದಿಗ್ಬಂಧನ ವಿಧಿಸಿದ್ರಿ, ಆಡಳಿತವನ್ನು ರೆಸ್ಯೂಮಿ ಚೇಂಜ್ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾದ್ರಿ. ಅದರ ಮುಂದುವರೆದ ಭಾಗ ಇವತ್ತು ಕೂಡ ಅಮೆರಿಕ ನಮ್ಮ ವಿರುದ್ಧ ಇಂಥದ್ದೊಂದು ತಂತ್ರವನ್ನು ಸಾಧಿಸ್ತಾ ಇದೆ ಅಂತ ಟೆಹರಾನ್ ಅವರು ಹೇಳ್ತಾ ಇದ್ದರು. ನೋಡಿ, ಈ ಎಲ್ಲ ಘಟನೆಗಳ ನಂತರವೂ ಕೂಡ ಅಮೆರಿಕಾದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ.
ನೀವು ಅಮೆರಿಕಾದಲ್ಲಿ ಗ್ಯಾಸೋಲಿನ್ ಪೆಟ್ರೋಲ್ ಬೆಲೆ ಪ್ರತಿ ಗ್ಯಾಲನ್ಗೆ $1 ಎಲ್ಲ ಏರಿಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಎಲ್ಲದರ ಹೊರತಾಗಿ ಅದನ್ನು ನಿಯಂತ್ರಣಕ್ಕೆ ತರಬೇಕು ಅಂದರೆ ಅಮೆರಿಕಾದಲ್ಲಿ ಆಗ್ತಾ ಇರುವಂಥ ಬೆಲೆ ಏರಿಕೆ, ಹಣದುಬ್ಬರ ಎಲ್ಲವನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನುವ ಕಾರಣಗಳಿಗಾಗಿ ಇರಾನ್ ವಿರುದ್ಧ ಇಂಥದ್ದೊಂದು ಆರ್ಥಿಕ ಭಯೋತ್ಪಾದನೆಯನ್ನು ಘೋಷಣೆ ಮಾಡಿದ್ದಾರೆ ಅಂತ ಅವರು ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇದು ಒಂದು ಬೆಳವಣಿಗೆ. ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಚೀನಾಗೆ ಸಂಬಂಧಪಟ್ಟಂತ ಬೆಳವಣಿಗೆ. ಚೀನಾವನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯನಾ? ಡ್ರ್ಯಾಗನ್ ರಾಷ್ಟ್ರಕ್ಕೆ ಅಮೆರಿಕ ಚೆಕ್ಮೇಟ್ ಇಟ್ಟಿರುವಂತ ಬೆಳವಣಿಗೆ. ಏನ್ ಚೆಕ್ಮೇಟ್ ಹಾಗಾದ್ರೆ? ಇರಾನ್ ಸೆದೆ ಬಡಿಯೋದಕ್ಕೆ ಚೀನಾ ಮತ್ತು ಮಿತ್ರ ರಾಷ್ಟ್ರಗಳ ಸಹಾಯ ಬೇಕು ಅಂತ ಅಮೆರಿಕ ಹೇಳಿತು. ಹೌದಪ್ಪ, ನೀವು ಇರಾನ್ ವಿರುದ್ಧ ಆರ್ಥಿಕ ದಿಗ್ಬಂಧನವನ್ನು ವಿಧಿಸ್ತೀರಿ, ಅದು ಕೇವಲ ಇರಾನ್ಗೆ ಸೀಮಿತ ಆದರೆ ಇರಾನ್ ಕಳ್ಳ ದಾರಿಗಳ ಮುಖಾಂತರ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟು ಮಾಡುತ್ತೆ. ಈಗ ಉದಾಹರಣೆಗೆ ರಷ್ಯಾದ ವಿರುದ್ಧ ಯಾರು ವ್ಯಾಪಾರ ಮಾಡ್ತೀರೋ ಅವ್ರಿಗೆ 25% ಸುಂಕ ಅಂತ ಹೇಳ್ತು. ಭಾರತ ಅದನ್ನು ಮೆಟ್ಟಿ ನಿಂತು ನಾವು ತೈಲವನ್ನು ಖರೀದಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಯಾವ ಇರಾನ್ನ ತೈಲವನ್ನು ಚೀನಾ ನೆಚ್ಚಿಕೊಂಡಿದೆಯೋ, ನೀವು ದಿಗ್ಬಂಧನವನ್ನು ವಿಧಿಸಿದಾಗಲೂ ಕೂಡ ಚೀನಾ ತೈಲವನ್ನು ಖರೀದಿ ಮಾಡ್ತಾ ಹೋಗೋದಾದ್ರೆ ಏನಾಗುತ್ತೆ ಪರಿಸ್ಥಿತಿ? ಹೀಗಾಗಿ ನಿಮ್ಗೆ ಸಹಾಯ ಬೇಕು ಅಂತ ಹೇಳಿದರು. ಚೀನಾದ 50% ತೈಲದ ಹಸಿವು ಇರೋದು ಇದೇ ಗಲ್ಫ್ ರಾಷ್ಟ್ರಗಳಲ್ಲಿ. ಅತಿ ಹೆಚ್ಚು ತೈಲ ಬೇಕಾಗಿರೋದು ಚೀನಾಗೆ ಇದೇ ಇರಾನ್ ದೇಶದಿಂದ. ಈ ಕಾರಣಗಳಿಗಾಗಿ ಅವರು ಹೆಚ್ಚು ತೈಲವನ್ನು ಇರಾನ್ನಿಂದ ರಫ್ತು ಮಾಡಿಕೊಳ್ತಾರೆ. ಹೀಗಾಗಿ ಸಹಾಯ ಬೇಕು ಎನ್ನುವಂತಹ ಮಾತುಕತೆಗಳು ಬರ್ತಾ ಇದೆ. ನೋಡಿ, ಒಬ್ಬ ಮಾಜಿ ರಾಜತಾಂತ್ರಿಕ ಡೆನ್ನಿಸ್ ರಾಸ್ ಹೇಳ್ತಾರೆ, ಅಮೆರಿಕ ಇರಾನ್ ನೀತಿ ಮುಂದಾಲೋಚನೆ ಇಲ್ಲದೆ ಕೇವಲ ತಕ್ಷಣದ ಹೆಜ್ಜೆಗಳನ್ನು ಮಾತ್ರ ಅವಲಂಬನೆ ಮಾಡಿದೆ. ಹಾಗಾಗಿ ತೈಲ ಬೆಲೆ ಏರಿಕೆ, ಸೇನಾ ಶಸ್ತ್ರಾಸ್ತ್ರಗಳ ಕೊರತೆ, ರಾಜಕೀಯ ಒತ್ತಡಗಳ ನಡುವೆ ಆರ್ಥಿಕ ಸಮರ ಇರಾನ್ ಅನ್ನು ಮಣಿಸುತ್ತದೆಯೋ ಅಥವಾ ಪಶ್ಚಿಮ ಏಷ್ಯಾದಲ್ಲಿ ಮತ್ತಷ್ಟು ಅಸ್ಥಿರತೆಗೆ ದಾರಿ ಆಗುತ್ತದೆಯೋ ಅನ್ನೋದನ್ನು ನಾವು ಕಾದು ನೋಡಬೇಕು ಅಂತ ಹೇಳ್ತಾರೆ. ನೀವು ಇರಾನ್ ವಿರುದ್ಧ ಏನೋ ಆರ್ಥಿಕ ದಿಗ್ಬಂಧನ ವಿಧಿಸಿದ್ರೆ ಅದು ಪಶ್ಚಿಮ ಏಷ್ಯಾದಲ್ಲಿ ಏನು ಬೆಳವಣಿಗೆಯನ್ನು ತಂದುಬಿಡುತ್ತೆ, ಅದನ್ನು ನಾವು ಕಾದು ನೋಡಬೇಕು ಅಂತ. ನೀವು ನೋಡಿ, ಇರಾನ್ ಮತ್ತು ಚೀನಾದ ಐತಿಹಾಸಿಕ ಸಂಬಂಧ ಇದೆ. ಹಿಂದೆ ನಾನು ಅನೇಕ ಬಾರಿ ಹೇಳಿದ್ದೀನಿ, ಇರಾನ್ ಎನ್ನುವಂಥ ದೇಶದಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗೋದಕ್ಕಿಂತ ಮೊದಲು ಪರ್ಷಿಯಾ ಎನ್ನುವಂತಹ ಪರ್ಷಿಯನ್ರಿದ್ರು. ಅವತ್ತಿನಿಂದಲೂ ಕೂಡ ಚೀನಾದ ಜೊತೆಗೆ ವ್ಯಾಪಾರ ವಹಿವಾಟು ಆಗ್ತಾ ಇತ್ತು. ರೇಷ್ಮೆ ವ್ಯಾಪಾರ ಆಗ್ತಿತ್ತು. ಎಲ್ಲಿಂದ? ಚೀನಾದಿಂದ ಮತ್ತು ಪರ್ಷಿಯಾಕ್ಕೆ. ಅಲ್ಲಿಂದ ಶುರುವಾದಂಥ ವ್ಯಾಪಾರ ವಹಿವಾಟ 2021ರಲ್ಲಿ ಇದೇ ಇರಾನ್ ಮತ್ತು ಚೀನಾದ ನಡುವೆ 25 ವರ್ಷಗಳ ಕಾಲ ಒಂದು ಒಪ್ಪಂದ ಆಗಿದೆ. ಅದನ್ನು ಕಾರ್ಯತಂತ್ರದ ಪಾಲುದಾರಿಕೆ ಅಂತ ಕರೀತಾರೆ. ಏನಿದು ಕಾರ್ಯತಂತ್ರದ ಪಾಲುದಾರಿಕೆ? ಮುಂದಿನ 25 ವರ್ಷಗಳ ಕಾಲ ಚೀನಾ ಎನ್ನುವಂತಹ ದೇಶ ಇರಾನ್ನಲ್ಲಿ $400 ಶತಕೋಟಿ ಹಣವನ್ನು ಅದರ ಮೂಲ ಸೌಕರ್ಯಗಳಿಗಾಗಿ ನಾವು ಹೂಡಿಕೆಯನ್ನು ಮಾಡ್ತೀವಿ ಅಂತ ಒಪ್ಪಂದದ ಭಾಗ ಆಯಿತು. ಚೀನಾ ಅಲ್ಲಿ ಹೂಡಿಕೆ ಮಾಡುತ್ತೆ. ಅದು ಇಂಧನ ಆಗಿರ್ಬೋದು, ಮೂಲಸೌಕರ್ಯ ಆಗಿರ್ಬೋದು, ತಂತ್ರಜ್ಞಾನ ವಲಯದಲ್ಲಿ ಹೂಡಿಕೆ ಆಗುತ್ತೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಚೀನಾಗೆ ತೈಲವನ್ನು ಕೊಡುತ್ತೆ. ನೋಡಿ, 25 ವರ್ಷ ಅಂದರೆ ಹೆಚ್ಚು ಕಡಿಮೆ 5 ವರ್ಷಗಳ ಹಿಂದೆ ಆದಂಥ ಒಪ್ಪಂದ ಇದು. ಈ ಒಪ್ಪಂದವನ್ನು ಮಾಡಿಕೊಂಡಿರುವಂತಹ ಚೀನಾ $400 ಶತಕೋಟಿ ಹಣವನ್ನು ಇರಾನ್ನಲ್ಲಿ ಹೂಡಿಕೆ ಮಾಡುವಂಥ ಈ ಸಮಯದಲ್ಲಿ ಕೇವಲ ಅಮೆರಿಕಾದ ಹಿತಾಸಕ್ತಿಯ ಕಾರಣಕ್ಕಾಗಿ ತನ್ನ ವ್ಯಾಪಾರ ವಹಿವಾಟವನ್ನು ಹಿಂಸರಿಸುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇದೆ. ಒಂದು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ನೀವು ಶೀತಲ ಸಮರ ಅಂತ ನಾವೆಲ್ಲ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ರಷ್ಯಾ, ಚೀನಾ ಇವರೆಲ್ಲರೂ ಕೂಡ ಒಂದಾಗಿದ್ದರು. ಅದಾದ ನಂತರ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳೆಲ್ಲೂ ಕೂಡ ಒಂದಾಗಿತ್ತು ಅಂತ. ಆ ಸಮಯದಲ್ಲಿ ಚೀನಾ ಮತ್ತು ರಷ್ಯಾವನ್ನು ಕೆಳಗಿಳಿಸಬೇಕು ಅಂತ ಅಮೆರಿಕ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡಿತ್ತು. ಈಗ ಯಾಕೆ ಅಮೆರಿಕ ಸಹಜವಾಗಿ ಪಾಕಿಸ್ತಾನದ ಸ್ನೇಹತ್ವವನ್ನು ಬಯಸುತ್ತೆ, ಚೀನಾವನ್ನು ಮಣಿಸಬೇಕು ಅಂತ. ಬಟ್ ಇವತ್ತು ಕಡಿಮೆಯಾಗಿ ಭಾರತದ ಜೊತೆಗೆ ಅಮೆರಿಕ ಬರ್ತಾ ಇದೆ, ಅದೊಂದು ಬೇರೆ ಸಂಗತಿ ಇದೆ. ಆದರೆ ಯಾವ ಕಾರಣಗಳಿಗಾಗಿ ಇವತ್ತು ಚೀನಾ ಇರಾನ್ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಯಾವ ಚೀನಾವನ್ನು ಮಣಿಸಬೇಕು ಅಂತ ಅಮೆರಿಕ ಅವತ್ತು ತನ್ನ ಒಕ್ಕೂಟವನ್ನು ಮಾಡಿಕೊಂಡಿತ್ತು, ಅದರ ಭಾಗವಾಗಿ ಇವತ್ತು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮುಖಾಂತರ ತನ್ನ ಒಕ್ಕೂಟವನ್ನು ನಿರ್ಮಿಸಿಕೊಂಡು ಅಮೆರಿಕದ ವಿರುದ್ಧ ನಾನು ಹೋರಾಟ ಮಾಡಬೇಕು ಅನ್ನೋದು ಚೀನಾದ ಆಲೋಚನೆ ಆಗಿದೆ. ಇಂಥ ಆಲೋಚನೆಯಲ್ಲಿರುವಂತಹ ಚೀನಾ ಡೊನಾಲ್ಡ್ ಟ್ರಂಪ್ ಅವರ ಹಿತಾಸಕ್ತಿಗಾಗಿ, ಅಮೆರಿಕದ ಹಿತಾಸಕ್ತಿಗಾಗಿ ಇದರಿಂದೆಲ್ಲ ಹೊರಗೆ ಬರ್ತಾರೋ ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಬಟ್ ಇಟ್ ಈಸ್ ಅನ್ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಧ್ಯ ಇಲ್ಲ ಅನ್ನುವಂಥದ್ದೆಲ್ಲವೂ ಇದೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಸೌದಿ ಮೇಲೆ ಹೌತಿಗಳು ಡ್ರೋನ್ ಪ್ರಹಾರವನ್ನು ನಡೆಸಿರೋದು. ಈ ಅಮೆರಿಕ ಇರಾನ್ ನಡುವೆ ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಅದೇ ಸೌದಿ ಅರೇಬಿಯಾದ ವಿರುದ್ಧ ಯಮನ್ನ ಹೌತಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅರಾಮ್ಕೋ ತೈಲ ಘಟಕದ ಮೇಲೆ ಹೌತಿ ಬಂಡುಕೋರೆಲ್ಲ ದಾಳಿಯನ್ನು ಮಾಡಿದ್ರು. ಯಮನ್ನ ಗಡಿಯಲ್ಲಿರುವಂಥ ನಜ್ರಾನ್ ವಿಮಾನ ನಿಲ್ದಾಣವೇ ಹೌತಿಗಳ ಗುರಿಯಾಯಿತು. ಇರಾನ್ ಬೆಂಬಲಿತ ಪಡೆಯಿಂದ ಸೌದಿ ತೈಲ ಮೂಲ ಸೌಕರ್ಯಗಳಿಗೆಲ್ಲ ಧ್ವಂಸ ಮಾಡಿದ್ರು. ಇರಾನ್ ಕಮಾಂಡರ್ಗಳಿಂದೆಲ್ಲ ವಾರ್ನಿಂಗ್ ಆಗಿದೆ. ಅಮೆರಿಕ ಸೇನಾ ನೆಲೆ ಇರುವಂಥ ದೇಶಗಳಿಗೆ ಇರಾನ್ನವರೆಲ್ಲ ಎಚ್ಚರಿಕೆ ಕೊಟ್ಟರು. ಏನು ಎಚ್ಚರಿಕೆ? ಅದೇ ನಾನು ನಿನ್ನೆ ಹೇಳಿದ್ನಲ್ಲ, ಯಾವುದಾದ್ರೂ ನೆಲೆಗಳನ್ನು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ನಾವು ನಿಮ್ಮನ್ನೇ ಶತ್ರುಗಳು ಅಂತ ಪರಿಗಣನೆಗೆ ತೆಗೆದುಕೊಳ್ತೀವಿ, ಹೀಗಾಗಿ ದಾಳಿ ಮಾಡ್ತೀವಿ ಎನ್ನುವಂಥ ಹೇಳಿಕೆಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದರು.
ಹೌತಿಯ ವಕ್ತಾರ ಯಾಹಿ ಸಾರಿ ಅವರು ಹೇಳಿದರು, ಸೌದಿಯ ನಜ್ರಾನ್ ಪ್ರದೇಶದಲ್ಲಿರುವಂತಹ ಅರಾಮ್ಕೋ ತೈಲ ಘಟಕ ಮತ್ತು ಅಲ್ಲಿನ ವಿಮಾನ ನಿಲ್ದಾಣದ ಸೂಕ್ಷ್ಮ ಪ್ರದೇಶಗಳ ಮೇಲೆ ಯಶಸ್ವಿಯಾಗಿ ಡ್ರೋನ್ ದಾಳಿಯನ್ನು ನಡೆಸಿದ್ದೀವಿ ಅಂತೆಲ್ಲ ಹೇಳಿದರು. ಆಗಸ್ಟ್ ತಿಂಗಳ ಆರಂಭದಲ್ಲಿ ಸೌದಿಯ ಜಿಜಾನ್ ಕರಾವಳಿಯ ಪ್ರಮುಖ ಅರಾಮ್ಕೋ ತೈಲ ಶುದ್ಧೀಕರಣದ ಮೇಲೆ ದಾಳಿಯಾಗಿತ್ತು, ಬೆಂಕಿ ಹತ್ತಿಕೊಳ್ಳುವಂತೆ ಪರಿಸ್ಥಿತಿಗಳಾಗಿತ್ತು. ಅದೇ ರೀತಿಯಾಗಿ ಕೆಂಪು ಸಮುದ್ರದಲ್ಲಿ ಅನ್ನುವಂಥ ಒಂದು ಬಂದರು ಏನಿದೆ, ಆ ಮಂದೇಬ್ ಎನ್ನುವಂಥ ಒಂದು ಬಂದರು ಏನಿದೆ, ಆ ಬಂದರನ್ನು ಕೂಡ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ರು, ಕ್ಲೋಸ್ ಮಾಡಿದ್ರು. ಅಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಒಂದು ಹಡಗು ಚಲಾವಣೆ ಆಗಬಾರ್ದು ಅಂತ ಅದರ ಮುಂದುವರೆದ ಭಾಗ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ದಾಳಿ ಆಯಿತು? ಹೌತಿಗಳು ಹೇಳ್ತಾ ಇದ್ದಾರೆ, ಸಾದಾ ಮತ್ತು ಹಜ್ವಾ ಪ್ರಾಂತ್ಯಗಳ ವೈಮಾನಿಕ ವಲಯವನ್ನು ಉಲ್ಲಂಘಿಸಿ ಸೌದಿ ತನ್ನ ಡ್ರೋನ್ ಹಾರಾಟವನ್ನು ನಡೆಸಿದ್ದರ ಕಾರಣಗಳಿಗಾಗಿ ಪ್ರತೀಕಾರದ ರೂಪದಲ್ಲಿ ನಾವು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದೀವಿ ಅಂತ. ಸೌದಿ ಅರೇಬಿಯಾದು ಯಾವ ಪ್ರದೇಶವನ್ನು ಬಳಕೆ ಮಾಡಿಕೊಂಡಿದ್ರು ಅದೊಂದು ಇಂಟ್ರೆಸ್ಟಿಂಗ್ ಇದೆ. ಯಾವ ಪ್ರದೇಶ ಅದು? ಸದಾ ಪ್ರಾಂತ್ಯ ಅಂತ. ಯಮನ್ನ ಹೌತಿಯವರು ಈ ಹೌತಿ ಚಳುವಳಿ ಆಯಿತು 80ರ ದಶಕದಲ್ಲಿ ಅಂತ ನಾನು ಹೇಳಿದ್ದೆ. ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಿಗೆ ಶುರುವಾಯಿತು. ಅದಾದ ನಂತರ ಸೌದಿಯವರು ಇದನ್ನು ಪ್ರದೇಶವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಆಯಿತು, ಅರಾಜಕತೆ ಸೃಷ್ಟಿ ಆಯಿತು. ಆ ಸಮಯದಲ್ಲಿ ಒಂದು ಹೌತಿ ಚಳುವಳಿ ಶುರುವಾಯಿತಲ್ಲ, ಆ ಹೌತಿ ಚಳುವಳಿ ಶುರುವಾಗಿದ್ದು ಈ ಸಾದಾ ಎನ್ನುವಂಥ ಒಂದು ಪ್ರಾಂತ್ಯದಲ್ಲಿ. ಆ ಸಾದಾ ಎನ್ನುವಂಥ ಒಂದು ಪ್ರಾಂತ್ಯ ಏನಿತ್ತು, ಆ ಪ್ರಾಂತ್ಯದ ವಾಯುಪಡೆಯ ಪ್ರದೇಶವನ್ನೇನಿತ್ತಲ್ಲ, ಆ ಪ್ರದೇಶವನ್ನು ಉಲ್ಲಂಘನೆ ಮಾಡಿ ಸೌದಿ ಅರೇಬಿಯಾದವರು ಡ್ರೋನ್ ಅನ್ನು ಬಳಕೆ ಮಾಡಿದ್ರು ಎನ್ನುವಂಥ ಗಂಭೀರ ಆಪಾದನೆಯನ್ನ ಇಟ್ಟು ಇದೀಗ ಅವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಹಜ್ಜಾ ಎನ್ನುವಂಥ ಒಂದು ಪ್ರಾಂತ್ಯ ಇದೆ. ಈ ಹಜ್ಜಾ ಪ್ರಾಂತ್ಯ ಅದು ಐತಿಹಾಸಿಕವಾಗಿ ಹೌತಿಗಳಿಗೆ ಸಂಬಂಧಪಟ್ಟಿದ್ದು. ಹಜ್ಜಾ ಎನ್ನುವಂಥ ಒಂದು ಪ್ರಾಂತ್ಯ ಇದೆಯಲ್ಲ, ಈ ಹಜ್ಜಾ ಎನ್ನುವ ಪ್ರಾಂತ್ಯದ ಮುಖಾಂತರ ಹೌತಿಗಳಿಗೆ ಶಸ್ತ್ರಾಸ್ತ್ರಗಳು, ಅವರಿಗೆ ಬೇಕಾದಂಥ ಈ ಹಣಕಾಸು ಸಹಾಯ ಎಲ್ಲವೂ ಕೂಡ ಈ ಪ್ರಾಂತ್ಯದ ಮುಖಾಂತರ ಹೋಗ್ತಾ ಇತ್ತು. ಈಗ ನೋಡಿ, ಎರಡು ಡಿಫರೆನ್ಸ್ ಅಷ್ಟೇ. ನೀವು ತೈಲವನ್ನು ರಫ್ತು ಮಾಡಿ ಆದಾಯವನ್ನು ಗಳಿಸ್ತೀರಿ, ಅದು ಕೆಂಪು ಸಮುದ್ರದ ಮುಖಾಂತರ ನಾವು ಅದನ್ನು ಕಟ್ ಮಾಡ್ತೀವಿ ಅಂತ ಹೌತಿಗಳು ಹೇಳ್ತಾ ಇದ್ರು. ಅದಕ್ಕೆ ತದ್ವಿರುದ್ಧವಾಗಿ ಸೌದಿಯವರು ಏನು ಮಾಡಿದ್ರು, ನಿಮಗೆ ಎಲ್ಲಿ ಶಸ್ತ್ರಾಸ್ತ್ರಗಳು ಬರುತ್ತೆ, ನಿಮಗೆ ಎಲ್ಲಿಂದ ಹಣ ಬರುತ್ತೆ, ಆ ಹೌಜಿ ಎನ್ನುವಂಥ ಪ್ರಾಂತ್ಯವನ್ನು ನಾವು ಕಟ್ ಮಾಡ್ತೀವಿ ಅಂತ ಅದರ ಮೇಲೆ ಹಾರಾಟ ನಡೆಸುವ ಪ್ರಯತ್ನವನ್ನು ಮಾಡಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಹೌತಿಗಳ ದಾಳಿ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಾಳಿಯ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, IRGC ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ರು. ಏನು ಎಚ್ಚರಿಕೆ? ನಿನ್ನೆ ನೋಡಿದ್ದೀವಿ ನಾವು. ಯಾವುದಾದ್ರೂ ಪ್ರಾಂತ್ಯ ಅಥವಾ ಯಾವುದಾದ್ರೂ ನೆಲೆಯನ್ನು ನೀವು ಅವಕಾಶ ಮಾಡಿಕೊಟ್ರೆ ದಾಳಿ ಆಗ್ಬಿಡುತ್ತೆ ಅಂತ. ಈ ಎಚ್ಚರಿಕೆ ಬಂದ ಕೆಲವೇ ಗಂಟೆಗಳಲ್ಲಿ ಇಂಥದ್ದೊಂದು ದಾಳಿ ಆಗಿದೆ ಅಂತ ಒಂದು ವಿಶ್ಲೇಷಣೆ ಇದೆ. ನೋಡೋಣ ಏನಾಗುತ್ತೆ ಆ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇಸ್ರೇಲ್ಗೆ ರಷ್ಯಾದಿಂದ ಡೆಡ್ಲಿ ಎಚ್ಚರಿಕೆ ಬಂದಿದೆ. ಒಂದು ಕಡೆ ಇದೊಂದು ರೀತಿ ತ್ರಿಕೋನ ಸಂಗಮ ಇದು. ಅಮೆರಿಕ ಚೀನಾನ್ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ. ಯಾವ ಕಾರಣಕ್ಕಾಗಿ? ಇರಾನ್ ವಿರುದ್ಧ ಆರ್ಥಿಕ ದಿಗ್ಬಂಧನ ಹೇರಬೇಕು ಅಂತ. ಮತ್ತೊಂದು ಕಡೆ ಯಾವ ಚೀನಾ ಮತ್ತು ರಷ್ಯಾ ಒಂದು ಧ್ರುವದಲ್ಲಿದ್ದು ಇಸ್ರೇಲ್ ಮತ್ತು ಅಮೆರಿಕ ಮತ್ತೊಂದು ಧ್ರುವದಲ್ಲಿದೆಯೋ ಆ ಇಸ್ರೇಲ್ಗೆ ಇವತ್ತು ರಷ್ಯಾದವರು ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಏನಂತ? ಯುದ್ಧ ಮುಂದುವರೆದರೆ ಇಸ್ರೇಲ್ನ ಅಸ್ತಿತ್ವ ಹೋಗಬಹುದು ಅಂತ ಹೇಳ್ತಾರೆ ರಷ್ಯಾದ ಜನರಲ್. ಮಿತ್ರ ರಾಷ್ಟ್ರಗಳ ರಕ್ಷಣೆಗೆ ರಂಗಕ್ಕಿಳಿಯೋದಕ್ಕೆ ನ್ಯಾಟೋ ಪಡೆ ಸಜ್ಜಾಗಿದೆ. ನ್ಯಾಟೋದ ಆರ್ಟಿಕಲ್ 5 ನಿಯಮದ ಪ್ರಕಾರ ಅನೇಕ ಬಾರಿ ಹೇಳ್ಬಿಟ್ಟಿದ್ದೀನಿ, ಒಬ್ಬರ ಮೇಲೆ ದಾಳಿ ಆದರೆ ಮತ್ತೊಬ್ಬರು ಸಹಾಯಕ್ಕೆ ಬರ್ತಾರೆ ಅಂತ. ಆ ರೀತಿ ಆಗಬಹುದಾದಂಥ ಸಾಧ್ಯತೆಗಳಿದೆ ಅಂತ ರಷ್ಯಾ ಜನರಲ್ ಲೆಫ್ಟಿನೆಂಟ್ ಜನರಲ್ ಅಪ್ಟಿ ಅಲಾವುದ್ದೀನ್ ನೌ ಅವರೊಂದು ಹೇಳಿಕೆ ಕೊಟ್ಟರು. ಯುದ್ಧ ಮುಂದುವರೆದರೆ ಇಸ್ರೇಲ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಬಹುದು ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ನೀವು ಸ್ವಲ್ಪ ಮತ್ತೆ ಒಂದು ಸಗಿನ ಇತಿಹಾಸಕ್ಕೆ ಹೋಗ್ಬೇಕು ನಾವು. ಸೋವಿಯತ್ ಒಕ್ಕೂಟ ಇತ್ತು, ಅರಬ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಯಿತು. ಯಾವಾಗ? 1948ರಲ್ಲಿ ಸೋವಿಯತ್ ಒಕ್ಕೂಟ ಇಸ್ರೇಲ್ ರಚನೆ ಆದಾಗ ಎಲ್ಲವೂ ಒಪ್ಪಿಗೆ ಆಯಿತು. ಆದರೆ 67ರ ಸಮಯಕ್ಕೆ ಒಂದು 6 ದಿನಗಳ ಯುದ್ಧ ಆಗುತ್ತೆ 1967ರಲ್ಲಿ. ಅದಾದ ನಂತರ 1973ರಲ್ಲಿ ಮತ್ತೊಂದು ಯುದ್ಧ ಆಯಿತು. ಈ ಅರಬ್ ಮತ್ತು ಇಸ್ರೇಲ್ ನಡುವೆ 2 ಯುದ್ಧ ಆಯ್ತಲ್ಲ, ಹೆಚ್ಚು ಕಡಿಮೆ 10-12 ವರ್ಷಗಳ ಆಸುಪಾಸಲ್ಲಿ. ಆ ಆಸುಪಾಸಿಗೆ ಸಮಯಕ್ಕೆ ಇದೇ ರಷ್ಯಾದವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅರಬ್ಬರಿಗೆ ಸಪೋರ್ಟ್ ಮಾಡಿದ್ರು, ಇಸ್ರೇಲಿಗರ ವಿರುದ್ಧ ಯುದ್ಧಕ್ಕೆ ಕಣದಿಳಿದಿದ್ದಂಥ ಇತಿಹಾಸ ಇದೆ. ಇವತ್ತು ರಷ್ಯಾ ಯಾರಿಗೆ ಸಪೋರ್ಟ್ಗಿದೆ? ಒನ್ಸ್ ಅಗೇನ್ ಇರಾನ್ನ ಸಪೋರ್ಟ್ಗೆ ಇರೋದನ್ನು ನೋಡ್ತಾ ಇದ್ದೀವಿ. ಒಳಗೆ ಅವರಿಗೆ ಬೇಕಾದಂಥ ನ್ಯಾವಿಗೇಷನ್ ಸಿಸ್ಟಮ್ ಆಗಿರ್ಬೋದು, ಅವರಿಗೆ ಬೇಕಾದಂಥ ಲೊಕೇಶನ್ ಸಿಸ್ಟಮ್ ಆಗಿರ್ಬೋದು, ಅವರಿಗೆ ಬೇಕಾದಂಥ ಡ್ರೋನ್ಗಳ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ರಷ್ಯಾ ಮಾಡ್ತಾ ಇದೆ ಎನ್ನುವಂಥ ವರದಿಗಳು ಬರ್ತಾ ಇರುವಂಥ ಈ ಸಮಯದಲ್ಲಿ ಇಸ್ರೇಲ್ ಎನ್ನುವಂಥ ದೇಶ ಅಮೆರಿಕದ ಜೊತೆಗೆ ಸೇರಿಕೊಂಡು ಪ್ರಖರವಾದಂಥ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ ಎನ್ನುವಂಥ ವರದಿಗಳು ಬರ್ತಾ ಇರುವ ಈ ಹೊತ್ತಲ್ಲೇ ಇವತ್ತು ರಷ್ಯಾದಿಂದ ಇಸ್ರೇಲ್ಗೆ ಒಂದು ಎಚ್ಚರಿಕೆ ಹೋಗಿದೆ, ನಿಮ್ಮ ಅಸ್ತಿತ್ವವೇ ಹೋಗಬಹುದು, ಸ್ವಲ್ಪ ವಿಚಾರ ಮಾಡಿ ಅಂತ. ಹೀಗಾಗಿ ಏನಾಗುತ್ತೆ ಮಧ್ಯಪ್ರಾಚ್ಯದ ಕತೆ ಕಾದ್ ನೋಡೋಣ.